ನಾನು ಕಾಂಗ್ರೆಸ್ಸನ್ನು ಕೇಳುವಂಥದ್ದು, ವಿಧಾನಸಭೆಯಲ್ಲಿ ನೀವು ಅವಕಾಶ ವಂಚಿತ ಮಾಡಿದ್ರಿ ವಿರೋಧ ಪಕ್ಷಕ್ಕೆ. ಮತ್ತು ನಿಮ್ಮ ಎಲ್ಲ ದಾಖಲೆಗಳು, ಮೂಡಾದಲ್ಲಿ ಸಿದ್ದರಾಮಯ್ಯನವರು ಅನ್ಯಾಯನೇ ಮಾಡಿಲ್ಲ, ಜಸ್ಟ್ ಅರ್ಶನಕ್ಕೆ ಒಂದು ಏಳು ಸೈಟು, ಕುಂಕುಮಕ್ಕೆ ಒಂದು 7 ಸೈಟ್ ತಗೊಂಡಿದ್ರು. ಇನ್ನು ಇದಕ್ಕೆ ಹಣೆಬೊಟ್ಟಿಗೇನು ತಗೊಂಡಂಗೆ ಕಾಣಿಸಿಲ್ಲ ನನಗೆ, ಕಾಣಿಸಿಲ್ಲ. ಇಷ್ಟೇ ನಾನು ತೊಗೊಂಡಿರೋದು ಅಂತ ದಾಖಲೆಗಳನ್ನು ಕೊಟ್ಬಿಟ್ಟಿದ್ರೆ ಮುಗಿದೋಗಿತ್ತು, ನಾವು ಒಪ್ಕೊಂಬಿಡ್ತಾ ಇದ್ರಿ. ಈ ಸಿದ್ದರಾಮಯ್ಯ ಸ್ವಚ್ಛ ಕ್ಲೀನ್ ಅಂತಾರಲ್ಲ, 40 ವರ್ಷದಲ್ಲಿ ಬಟ್ಟೆಗಳು ಕ್ಲೀನ್ ಅಂತೆ ಅವ್ರದ್ದು ಇರ್ಬೋದು. ಲಾಂಡ್ರಿ ಕೊಟ್ಟರೆ ಕಲೆಗಳಿದ್ದರೂ ಹೋಗಿ ಕ್ಲೀನಾಗೇ ಬರೋದು ಅದೆಲ್ಲ. ನೀವು ಲಾಂಡ್ರಿ ಕೊಟ್ಬಿಟ್ರೆ ಸರ್ಫ್ ಹಾಕಿ ನಿರ್ಮಾ ಅಂತ ಹಾಕಿದ್ಮೇಲೆ ಅದು ಕ್ಲೀನಾಗೇ ಬರ್ತೈತೆ. ರೀಡು ಮಾಡಿದ್ರಲ್ಲಪ್ಪ, ಅದು ಬ್ಲ್ಯಾಕ್ ಮಾರ್ಕ್ ಅಲ್ಲ ನಿಮಗೆ. ಅದ್ರಲ್ಲಿ 3-4 ಸಾವಿರ ಕೋಟಿ ಡಿನೋಟಿಫಿಕೇಷನ್. ಹಿಂದೆ ಯಡಿಯೂರಪ್ಪನವರು ಮಾಡಿದಾಗ ಡಿನೋಟಿಫಿಕೇಷನು ಎಷ್ಟು ಕಷ್ಟ ಅನುಭವಿಸಿದ್ರು ಯಡಿಯೂರಪ್ಪನವರು. ನೀವು ಅದನ್ನೇ ಡಿನೋಟಿಫಿಕೇಷನ್ನೇ ರೀಡು ಅಂತ ಮಾಡಿದ್ರಿ. ಅದಕ್ಕೊಂದು ಆಯೋಗ ಮಾಡಿದ್ರಿ. ಇವಾಗೂ ಆಯೋಗ ಮಾಡಿದ್ದೀರಾ, ಅವಾಗೂ ಆಯೋಗ ಮಾಡಿದ್ದೀರಾ. ಯಾವಾಗ ನಿಮ್ಮ ಮೇಲೆ ಆಪಾದನೆಗಳು ಬರ್ತಾಯಿತೋ ಆವಾಗ ನಿಮ್ಮ ಹತ್ರ ರೆಡಿಮೇಡ್ ತಿಂಡಿ ಅಂತ ಹೇಳಿದ್ರೆ ಒಂದು ಆಯೋಗ ಮಾಡಿಬಿಡು. ಆಯಿತು, ನಿಮ್ಮ ಮನೆ ಕಾಂಗ್ರೆಸ್ ಮನೆ ಹಾಳಾಗೋಗ ಮಾಡೋದು ಮಾಡ್ತೀರಾ, ಸರಿಯಾದ ಟೈಮ್ಗಾನ ಮಾಡಬೇಕಾಯ್ತಲ್ಲ. ಇನ್ನು ಅಧಿವೇಶನ ಇರೋ 1 ದಿನಕ್ಕೆ ಮುಂಚೆ ಆರ್ಡರ್ ಮಾಡಿದ್ದೀರಾ. ಯಾಕೆ ಮಾಡಿದ್ರಿ? ಹಗರಣ ಆದಾಗೆ ಮಾಡಬೇಕಾಯಿತು. ಇಲ್ಲ ವಿಧಾನಸಭೆ ಅಧಿವೇಶನದಲ್ಲಿ ನಮಗೆ ಉತ್ತರ ಕೊಡೋವಂಥ ಸಂದರ್ಭದಲ್ಲಿ ನೀವೇನಪ್ಪ ಕೇಳೋದು, ನಾವೇ ಇದಕ್ಕೆ ತನಿಖೆಗೆ ಆದೇಶ ಮಾಡ್ತೀರಿ ಅಂತ ಕೊಡ್ಬೇಕು. ಯಾಕೆ ಕೊಡಲಿಲ್ಲ? ವಿಧಾನಸಭೆ ಅಧಿವೇಶನ ಮುಂಚೆ ಮಾಡಿ ನಿಮಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ ಅನ್ನೋದನ್ನ ಪ್ರೀ ಪ್ಲ್ಯಾನ್ ಮಾಡಿದ್ರು ಅವರು. ಸಡನ್ ನಿರ್ಧಾರದಲ್ಲ, ಪ್ರೀ ಪ್ಲ್ಯಾನ್ ಮಾಡ್ಕೊಂಡ್ರು. ಪ್ರೀ ಪ್ಲ್ಯಾನ್ ಮಾಡಿ 1 ದಿನ ಮುಂಚೆ ಆಯೋಗವನ್ನು ನೇಮಕ ಮಾಡಿದ್ರು. ವಿಧಾನಸಭೆಯಲ್ಲಿ ಏನು ಹೇಳಿದ್ರು, ಆಯೋಗ ನೇಮಕ ಆಗಿದೆ, ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಲ್ಲ ಅಂತ ಸ್ಪೀಕರ್ ಅವ್ರನ್ನ ಉಪಯೋಗ ಮಾಡಿಕೊಂಡು ಪಾರ್ಶಾಲಿಟಿ ಮಾಡಿ ಅವಕಾಶವನ್ನು ಕೊಡಲಿಲ್ಲ. ಈ ವಿಚಾರ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಇನ್ನೊಂದು, ಸಿದ್ದರಾಮಯ್ಯನವರು ಪದೇ ಭಾಳ ಹೇಳ್ತಾ ಇದ್ದಾರೆ. ಒಂದು ನೀವು ಪ್ರಶ್ನೆ ಕೇಳಿಲ್ಲ, ಅದೊಂದು ಇದು ಪ್ರಶ್ನೆ ಅಂತ ಹೇಳಿದ್ರೆ, ನನ್ನ ಮುಂದೆ ಫೈಲ್ ಬಂತು, ನೀವೇ ಬರೆದಿದ್ದೀರಾ, ನಾನು ನೋಡಿದ್ದೀನಿ, ಭಾಳ ಸರಿ ಬಂದಿದೆ, 5-6 ಸರಿ. ಮುಖ್ಯಮಂತ್ರಿ ಆಗಿದ್ದೆ ನಾನು 2014ರಲ್ಲಿ. ಹೆಂಗಿದೆ ನೋಡಿ ಇದು ಜೋಕ್ ಅಂತೀರಾ ಏನು ಅಂತ. ಅವ್ರ ಹೆಂಡತಿ ಅರ್ಜಿ ಕೊಡ್ತಾರಂತೆ, ಅವರ ಶ್ರೀಮತಿಯವರು ಸಿದ್ದರಾಮಯ್ಯನವ್ರಿಗೆ ಅರ್ಜಿ ಕೊಡ್ತಾರೆ, ನನಗೆ ಈ ಸೈಟ್ಗಳು ಕೊಡಿ ಅಂತೇಳಿ. ಆಗ ಫೈಲ್ ಬರ್ತೈತಂತೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾಗ. ಸಿದ್ದರಾಮಯ್ಯನವ್ರು ನೋಡ್ಬಿಟ್ಟು ನಾನು ಇದನ್ನು ಅವ್ರ ಹೆಂಡ್ತಿಗೆ ಹೇಳ್ತಾರಂತೆ, ನಾನು ಕೊಡಲ್ಲ, ಈ ಸೈಟ್ಗಳನ್ನು ನಾನು ಕೊಡಲ್ಲ. ನಾನು ಸಿದ್ದರಾಮಯ್ಯನ ಕೇಳ್ತೀನಿ, ಇವತ್ತೇನು ಹೇಳ್ತಾ ಇದೆಯಾ? ಕಾನೂನು ಪ್ರಕಾರ, ನಿಯಮಗಳ ಪ್ರಕಾರನೇ ನಾನು ತಗೊಂಡಿದ್ದೀನಿ ಅಂದೆಲ್ಲ. ಕಾನೂನು ಪ್ರಕಾರ, ನಿಯಮದ ಪ್ರಕಾರ ಇದ್ದಿದ್ರೆ ನೀ ಯಾಕಪ್ಪ ಸೈನ್ ಹಾಕಿಲ್ಲ? ಅದು ನಿಮ್ಮ ಸ್ವಂತ ಶ್ರೀಮತಿಯವ್ರದ್ದು. ನಮ್ಮ ಪ್ರಶ್ನೆ, BJP ಪ್ರಶ್ನೆ, ಕಾನೂನು ಪ್ರಕಾರ ಇತ್ತು, ಅದಕ್ಕೆ ನಾನು ತಗೊಂಡಿದ್ದೀನಿ ಅಂತ ಇವತ್ತು ಹೇಳ್ತಾ ಇದ್ದೀರಾ ನೀವು. 2014ರಲ್ಲಿ ನಿಮ್ಮ ಮುಂದೆ ಫೈಲ್ ಬಂದಾಗ ಯಾಕೆ ರಿಜೆಕ್ಟ್ ಮಾಡಿದ್ರಿ? ವೈ ಯು ಡನ್ ದಿಸ್? ಇದು BJP ಪ್ರಶ್ನೆ. ನೀವು ಯಾಕೆ ರಿಜೆಕ್ಟ್ ಮಾಡಿದ್ರಿ? ಕೊಡ್ಬೋದಾಯ್ತಲ್ಲ, 10 ವರ್ಷ ಕಾಯಬೇಕಾಗಿತ್ತ? 14 ಆದಮೇಲೆ 23 ಕೊಟ್ಟಿದ್ದು, 10 ವರ್ಷ ಕಾಯೋ ಅವಶ್ಯಕತೆ ಇತ್ತು ನಿಮ್ಮ ಶ್ರೀಮತಿಯವರಿಗೆ. ನ್ಯಾಯಯುತವಾಗಿ ಅರ್ಶಿನ ಕುಂಕುಮ ಕೊಟ್ಬಿಡ್ಬೋದಾಯ್ತಲ್ಲ, ಯಾಕೆ ಸೈನ್ ಮಾಡಲಿಲ್ಲ? ನ್ಯಾಯ ಇದ್ದಿದ್ರೆ ನೀವು ಯಾಕೆ ಅನ್ಯಾಯ ಇತ್ತು, ಅದಕ್ಕೋಸ್ಕರ ನೀವು ಸೈನ್ ಮಾಡಿಲ್ಲ. ಇದು ನೇರವಾದಂಥ BJPಯ ಆಪಾದನೆ ಇದು.